ಡಿ.ಕೆ. ಶಿವಕುಮಾರ್ ಇನ್ನೊಂದು ಹೇಳ್ತಾರೆ ಸರ್, ಮಂಡ್ಯ ಜನ ತಮ್ಮ ಮನೆಯ ಗೌಡಿಕೆಯನ್ನು ಯಾರಿಗೂ ಬಿಟ್ಕೊಡಲ್ಲ, ನೀವು ಹೊರಗೋರು ಅಂತ ಹಂಗಿದ್ರೆ ಅವ್ರಿಗೂ ಬಿಟ್ಕೊಡೋದು ಬೇಡ ಅಂತ ಹೇಳೋರ? ಹಾಗಿದ್ರೆ ಅವ್ರಿಗೆ ಯಾಕೆ ಕೊಡ್ತಾರಾಗಿದ್ರೆ? ಮಂಡ್ಯ ಜಿಲ್ಲೆ ಜನತೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದ್ರಲ್ಲಿ ಬುದ್ಧಿವಂತರಿದ್ದಾರೆ. ಇದು ಬೇರೆ ಕಡೆ ಇದೆಯಾ? ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯಾ? ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯೋ ಇಲ್ಲ ಅಮೆರಿಕಾದಲ್ಲಿ ಇದೆಯೋ? ಮಂಡ್ಯ ಇರೋದು ಕರ್ನಾಟಕದೊಳಗೆ, ನಾನಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೀನಿ ಜನ ಬಯಸಿದಾಗ ಅಲ್ವಾ. ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ, ರಾಹುಲ್ ಗಾಂಧಿ. ಕೇರಳ ಉತ್ತರ ಪ್ರದೇಶದರಲ್ವಾ, ಅವ್ರನ್ನ ಅಲ್ಲೇ ಕರ್ಕೊಂಡು ಹೋಗಿದ್ದೀರಪ್ಪ ಈಗ ಕೇರಳಗೆ, ವಯನಾಡಿಗೆ. ಏನಕ್ಕೆ ಕರ್ಕೊಂಡು ಹೋಗಿದ್ದೀರಪ್ಪ? ಇಟಾಲಿ ಅಮ್ಮನ್ನ ಕರ್ಕೊಂಬಂದಿದ್ದೀರಲ್ಲ ಇಂಡಿಯಾಗೆ, ಇಟಾಲಿ ಅಮ್ಮನ್ನ. ಅದಕ್ಕೇನು ಹೇಳ್ತೀಯಪ್ಪ? ಉತ್ತರ ಕೊಡಬೇಕಲ್ಲ ಅದಕ್ಕೆ. ನಾನಾದರೂ ಕರ್ನಾಟಕದನು, ಕನ್ನಡಿಗ. ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೆ ನಿಲ್ತೀನಿ. ನಾನು ಅಲ್ಲೆಲ್ಲ ತಮಿಳ್ನಾಡಲ್ಲೋ ಕೇರಳದಲ್ಲೋ ಇಲ್ಲ ಇನ್ನೆಲ್ಲ ಹೋಗಿ ನಿಲ್ಲಕ್ಕೆ ಹೋಗಿದ್ದೀನಿ. ಕರ್ನಾಟಕದಲ್ಲಿ ನಿಂತಿದ್ದೀನಿ. ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಇಲ್ಲ ತಟಸ್ಥವಾಗಿರಬೇಕು? ತಮಗೇನಾರ ಬೆಂಬಲ ಕೊಟ್ರೆ ಇದು ಎರಡನೇ ಅಂಬರೀಶ್ ಅವರ ಸಾವಾದಂತೆ ಅಂತ ಸಚಿವ ಚಲುವರೆ ಸುಮೀರ್ ಹೇಳಿದ್ದಾರೆ ಸರ್. ಈಗ ಪಾಪ ಅಂಬರೀಶ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಅನ್ಕಂಪ ಉಪ್ಪು ಕರೀತಾ ಇದೆ ಅಲ್ವೇ? ಅದಿರ್ಲಿ, ಬನ್ನಿ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತೀವಿ. ಈಗಲೂ ಇವತ್ತು ಇವರ ಮನಸ್ಸಿನ ಕಲ್ಪನೆಗಳು ಹೇಗಿದೆ ಅನ್ನೋದು ಅರ್ಥ ಮಾಡ್ತೀವಿ. ಇವತ್ತು ಅವರ ಹೆಸರನ್ನ ಮುಂದಿಟ್ಟುಕೊಂಡು ಎರಡನೇ ಬಾರಿ ಅಂಬರೀಶ್ ಅವರು ಸತ್ತಂಗೆ ಅಂತಕ್ಕಂಥ ಪದಬಳಕೆ ಇದೆಯಲ್ಲ, ನನ್ನ ಅಭಿಪ್ರಾಯದಲ್ಲಿ ಅಂಬರೀಶ್ ಅವರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದೇವೆ. ಇನ್ನು ಆ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಬದುಕಿದ್ದೀವಲ್ಲ ದಿನಗಳು, ಆ ದಿನಗಳಲ್ಲಿ ನೋಡಿದಾಗ ಅವತ್ತು ಸ್ಮರಿಸ್ಕೊಂಡ್ರೆ ಅಂಬರೀಶ್ ಅವರು ನಮ್ಮನ್ನು ಬಿಟ್ಟೋಗಿರ್ಬೋದು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಇವತ್ತು ಇಲ್ಲಿದ್ದಾರೆ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೇನೆ. ಅನುಮಾನನ ಎಲ್ಲಿ ತೋರಿಸ್ಬೇಕು? ನನ್ನ ಅನುಮಾನ ಬಗೆಹರಿಸೋದು ಹೇಗೆ? ಯಾಕೆ ಬಗೆಹರಿಸ್ಬೇಕು ನಾನು? ನನ್ನ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ, ನಾನು ಹೇಳೋದಲ್ಲ. 13 ವರ್ಷ ಓದಿರ್ತಕ್ಕಂಥ ವೈದ್ಯನಿಗೇನೆ ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ಬೆಳೆದಿದೆ, ವೈದ್ಯಕೀಯ ರಂಗ ಅಂತಕ್ಕಂಥದ್ದು ಟೆಕ್ನಾಲಜಿನಲ್ಲಿ ಅದನ್ನು ಕಲ್ತ್ಕೋಬೇಕಾದ್ರೆ ಡಾಕ್ಟ್ರುಗಳಿಗೆ 13 ವರ್ಷ ಬೇಕು ಅಂತ ನೆನೆ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ಪಾಪ ಇವ್ರು ನಮ್ಮ ಹಳೆ ಸ್ನೇಹಿತ, ಅವನ ಹೆಸರು ಹೇಳೋದು ಬೇಡ. ಬೆಳಗಿನ ಜಾವ 4 ಗಂಟೆವರೆಗೆ ಚುನಾವಣೆ 10 ದಿನ ನಡೆಸಿದ್ದೀನಿ ಅವನು MLA ಮಾಡಬೇಕಾದ್ರೆ. 10 ದಿನ ಬೆಳಗ್ಗೆ 4 ಗಂಟೆವರೆಗೆ. ಇವತ್ತು ಪಾಪ ನನ್ನ ಆರೋಗ್ಯದಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಅವ್ರಿಗೇನು ತೊಂದರೆನೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವನು ಯಾವ ಡಾಕ್ಟರ್ ಅಂತ ಗೊತ್ತಿಲ್ಲ. ಅದೇ ರಾಜಕೀಯ ಸ್ಟ್ರಾಟಜಿನ, ಇವತ್ತಿನ ಚುನಾವಣೆಯ ರಾಜಕೀಯ ಸ್ಟ್ರಾಟಜಿನೇ ಅಲ್ಲಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಭಯ ಶುರು ಆಯಿತು? ದೇವೇಗೌಡರ ಹಳ್ಳಿಯ ತೆನೆವತ್ ಸಿಂಬಲಲ್ಲಾದರೂ ನಿಲ್ತಾರೆ, ಕಮಲದಲ್ಲಾದರೂ ನಿಲ್ತಾರೆ. ಎರಡೂ ಪಕ್ಷ ಮೈತ್ರಿ ಆಗಿದೆ. ಇವ್ರಿಗೆ ಯಾಕೆ ಅದ್ರ ಚಿಂತನೆ? ಇವ್ರಿಗೆ ಯಾಕೆ ಆತಂಕ? ನಾಟಕನ ಓಪನ್ ಆಗಿ ಆಗ್ತಾ ಇರೋದಲ್ವ? ಇದು ರಾಜಕಾರಣದ ತೀರ್ಮಾನಗಳಿದು, ರಾಜಕಾರಣದ ತೀರ್ಮಾನಗಳು. ಅದರಿಂದ ಅವರ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬೇಕು. ನಾಳೆ ಅವರೇ ಮಂಡ್ಯದಲ್ಲಿ ಬಂದು ಅವರೇ ತೀರ್ಮಾನಗಳೇನು ಹೇಳ್ತಾರೆ. ಅವ್ರಿಗೆ ಹೇಳ್ತೀನಿ ಅಂತ ಅವರೇ ಹೇಳಿದಾರಲ್ಲ, ಅಲ್ಲಿವರೆಗೂ ಬಿಡೋಣ. ಅವ್ರಿಗೆ ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ. ಏನು ಇದಕ್ಕೆಲ್ಲ ಬೇಡ, ಬನ್ನಿ ಅದೆಲ್ಲ ಚುನಾವಣೆ ಆದ್ಮೇಲೆ ಹೇಳೋಣ ಅಂತ ಏನೇನು ಹೇಳ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.